ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಥಿಯೇಟರ್ ಶೌಚಾಲಯದಲ್ಲಿ ಕ್ಯಾಮೆರಾ ಇಟ್ಟ ಪ್ರಕರಣಕ್ಕೆ ಸಂಬಂಧಿಸಿ ಮಡಿವಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಹಿಳಾ ಟೆಕ್ಕಿ ದೂರಿನ ಆಧಾರದಲ್ಲಿ ಥಿಯೇಟರ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಸಂಧ್ಯಾ ಥಿಯೇಟರ್ಗೆ ತೆರಳಿದ್ದ ಮಹಿಳಾ ಟೆಕ್ಕಿ ಇಂಟರ್ವಲ್ನಲ್ಲಿ ವಾಶ್ರೂಮ್ಗೆ ಹೋದಾಗ ಅಪ್ರಾಪ್ತ ಬಾಲಕ ಮಹಿಳೆಯರ ಖಾಸಗಿ ವಿಡಿಯೋ ಚಿತ್ರೀಕರಣ ಮಾಡ್ತಿರೋದು ಬೆಳಕಿಗೆ ಬಂದಿತ್ತು. ಅಪ್ರಾಪ್ತ ಆರೋಪಿಯನ್ನ ಸೆರೆ ಹಿಡಿಯಲಾಗಿದ್ದು ಆತನ ಮೊಬೈಲ್ನಲ್ಲಿ ಹಲವು ವಿಡಿಯೋಗಳು ಪತ್ತೆಯಾಗಿವೆ. ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜಹಂಸ, ನಾನ್ ಎಸಿ ಸ್ಲೀಪರ್, ಐರಾವತ ಕ್ಲಬ್ ಕ್ಲಾಸ್, ಎಸಿ ಸ್ಲೀಪರ್, ಮಲ್ಟಿ ಎಕ್ಸೆಲ್ ಎಸಿ ಸ್ಲೀಪರ್ ಮಾದರಿಯ ಬಸ್ಗಳ ದರದಲ್ಲಿ 5% 15% ರಿಯಾಯಿತಿ ನೀಡಲಾಗಿದೆ. ಹೊಸ ರಿಯಾಯಿತಿ ದರ ಇಂದಿನಿಂದಲೇ ಜಾರಿಗೆ ಬರಲಿದೆ. ನಗರದ 5 ಪಾಲಿಕೆಗಳಿಂದ ಪ್ರಮುಖ ರಸ್ತೆಗಳನ್ನು ಮಾದರಿ ನಿರ್ವಹಣೆ ಮಾಡಲು ಜಿಬಿಎ ಮುಂದಾಗಿದೆ. ಒಟ್ಟು 50 ರಸ್ತೆಗಳನ್ನು 5 ನಗರ ಪಾಲಿಕೆಗಳು ದುರಸ್ತಿ ಸಹಿತ ನಿರ್ವಹಣೆ ಮಾಡಲಿದೆ. ಆಯಾ ರಸ್ತೆಗಳಲ್ಲಿ ಕಂಡುಬರುವ ಫುಟ್ಪಾತ್, ಬೀದಿ ದೀಪ, ಒಳಚರಂಡಿ ಸೇರಿ ವಿವಿಧ ಸಮಸ್ಯೆಗಳು ನಿವಾರಣೆ ಆಗಲಿದೆ ಎಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿದ್ದಾರೆ. ರಸ್ತೆಗಳನ್ನು ಆಯ್ಕೆ ಮಾಡಿ ಶೀಘ್ರದಲ್ಲೇ ಪಟ್ಟಿ ಸಲ್ಲಿಸುವಂತೆ ಪಾಲಿಕೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಈಗ ನಾವು ವಿಶೇಷವಾಗಿ 2-3 ಈ ವರ್ಷ what we want to do is identify in each corporation to 10 roads which we will call it as important roads to be maintained properly. ಅದನ್ನು ನಾವು ಖಂಡಿತ ಅದನ್ನು ಮೇಂಟೆನೆನ್ಸ್ ಮಾಡಿದರೆ ಆ್ಯಂಡ್ ಅದರಲ್ಲಿ ಯಾವ ರೀತಿಯಿಂದ ಸಮಸ್ಯೆ ಇರಬಾರ್ದು ಅಂತ ಹೇಳಿ ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೀವಿ. ಸೊ ಇಟ್ ಈಸ್ ಹೋಪ್ಫುಲಿ ವಿಲ್ ಅನ್ವೀಲ್ ಇಟ್ ಇನ್ ದ ನೆಕ್ಸ್ಟ್ 15 days.